ನಿಮ್ಮ ಕೈನಲ್ಲಿ ಈ ರೀತಿಯಾದ ಗುರುತುಗಳು ಇದ್ದರೆ ನಿಮ್ಮಷ್ಟು ಅದೃಷ್ಟವಂತರು ಮತ್ತೊಬ್ಬರಿಲ್ಲ. ಜೀವನದಲ್ಲಿ ಯಾವಾಗಲೂ ಸುಖ ಸಂಪತ್ತು ತುಂಬಿರಲು ಹಸ್ತದಲ್ಲಿ ಯಾವೆಲ್ಲ ಗುರುತುಗಳು ಇರಬೇಕು, ಯಾವ ರೇಖೆಗಳ ಬಳಿ ಈ ಗುರುತಿದ್ದರೆ ರಾಜಯೋಗ ಸಿಗುತ್ತದೆ ಎಂದು ಈಗ ತಿಳಿಯೋಣ. ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹಸ್ತ ಸಾಮುದ್ರಿಕ ಶಾಸ್ತ್ರಕ್ಕೆ ವಿಶೇಷ ಮನ್ನಣೆ ಇದೆ. ಜಾತಕ ನೋಡಿ ಹೇಗೆ ಭವಿಷ್ಯವನ್ನು ಹೇಳಬಹುದು, ಹಾಗೆಯೇ ಹಸ್ತ ರೇಖೆಗಳನ್ನು ನೋಡಿ, ರೇಖೆಗಳ ಬಳಿ ಇರುವ ಚಿಹ್ನೆಗಳನ್ನು ನೋಡಿ ನಮ್ಮ ಗುಣಲಕ್ಷಣಗಳು, ಮುಂದೆ ನಡೆಯುವಂತಹ ಘಟನೆಗಳ ಬಗ್ಗೆ ಹೇಳಬಹುದು. ಭೂಮಿ, ಮನೆ, ಆಸ್ತಿ, ಸಂಪತ್ತು ಈ ಚಿಹ್ನೆಗಳ ಮೂಲಕ ನಮಗೆ ಸಿಗುತ್ತದೆಯೋ ಇಲ್ಲವೋ ಎಂಬುದನ್ನು ತಿಳಿಯಬಹುದು. ಯಾರಿಗಾದರೂ ಸರಿ ಹಸ್ತದಲ್ಲಿ ಚೌಕಾಕಾರದ ಗುರುತುಗಳು ಇದ್ದರೆ ಅದು ದೊಡ್ಡ ಅದೃಷ್ಟದ ಸಂಕೇತ, ರಕ್ಷಣೆಗೆ ಸಂಕೇತವಾಗಿರುತ್ತದೆ. ಏಕೆಂದರೆ ಆ ವ್ಯಕ್ತಿಗೆ ಎಷ್ಟೇ ಕಠಿಣ ಕಷ್ಟಗಳು ಬಂದರೂ ಬಹಳ ಬುದ್ಧಿವಂತಿಕೆಯಿಂದ ಪಾರಾಗುವ ಶಕ್ತಿ ಅವರಿಗೆ ಇರುತ್ತದೆ. ಚೌಕಾಕಾರದ ಗುರುತು ಕಷ್ಟದಲ್ಲಿ ಇದ್ದಾಗ ತಲೆಯಲ್ಲಿ ಕಷ್ಟದಿಂದ ಪಾರಾಗುವ ಉಪಾಯಗಳು ಚೆನ್ನಾಗಿ ಓಡಾಡುತ್ತದೆ. ನಿಮ್ಮ ಹಸ್ತದಲ್ಲಿ ತ್ರಿಭುಜದ ಆಕಾರ ಇದ್ದರೆ ಇದು ಕ್ರಿಯಾಶೀಲತೆಯ ಸಂಕೇತ. ತ್ರಿಭುಜದ ಗುರುತು ಆಯುಷ್ಯ ರೇಖೆಯ ಮೇಲೆ ಇದ್ದರೆ ಆಸ್ತಿ, ಭೂಮಿ ಲಾಭ ಖಂಡಿತವಾಗಿಯೂ ಸಿಗುತ್ತದೆ. ಪಿತ್ರಾರ್ಜಿತ ಆಸ್ತಿಗಳು ಲಭಿಸುತ್ತವೆ. ಜೀವನದಲ್ಲಿ ಭೂಮಿಯಿಂದ ಸುಖ ಸಂತೋಷವನ್ನು ಇಂತಹ ವ್ಯಕ್ತಿಗಳು ಪಡೆಯುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಇದೇ ತ್ರಿಭುಜದ ಆಕಾರ ಮೈಂಡ್ಲೈನ್ ಅಥವಾ ಹೆಡ್ಲೈನ್ ಮೇಲೆ ಇದ್ದರೆ ಅಂತಹ ವ್ಯಕ್ತಿಗಳು ಸಾಹಿತ್ಯ ಕ್ಷೇತ್ರದಲ್ಲಿ ಜಯವನ್ನು ಗಳಿಸುತ್ತಾರೆ. ಉತ್ತಮ ಕವಿಗಳಾಗಿರುತ್ತಾರೆ. ಇವರಿಗೆ ಕ್ರಿಯಾಶೀಲತೆ ಹೆಚ್ಚಾಗಿರುತ್ತದೆ. ಬುದ್ಧಿಶಕ್ತಿ ಕೂಡ ಇಂಥವರಿಗೆ ಹೆಚ್ಚಾಗಿರುತ್ತದೆ ಎಂದು ಹಸ್ತ ಸಾಮುದ್ರಿಕ ಶಾಸ್ತ್ರ ತಿಳಿಸುತ್ತದೆ. ಕೆಲವರಿಗೆ ಕಣ್ಣಿನ ಆಕಾರದ ಗುರುತು ಹಸ್ತದಲ್ಲಿ ಇರುತ್ತದೆ. ಇದು ನೆಗೆಟಿವ್ ಶಕ್ತಿಯ ಸಂಕೇತ. ಯಾರಿಗಾದರೂ ಸರಿ ಆಯುಷ್ಯ ರೇಖೆಯ ಮೇಲೆ ಕಣ್ಣಿನ ಗುರುತಿದ್ದರೆ ಇದು ಅನಾರೋಗ್ಯದ ಸಂಕೇತ. ಮಾನಸಿಕ ಚಿಂತೆ, ವ್ಯಥೆಗಳು ಈ ಗುರುತಿನಿಂದ ಹೆಚ್ಚಾಗಿರುತ್ತದೆ. ಆದರೆ ಚಿಕ್ಕ ಕಣ್ಣಿನ ಗುರುತು ನಿಮ್ಮ ಹೆಬ್ಬೆಟ್ಟಿನ ಕೆಳಭಾಗದಲ್ಲಿ ಇದ್ದರೆ ತುಂಬಾ ಒಳ್ಳೆಯದು. ಪುರುಷರಿಗಾಗಲಿ ಸ್ತ್ರೀಯರಿಗಾಗಲಿ ಹೆಬ್ಬೆಟ್ಟಿನ ಕೆಳಭಾಗದಲ್ಲಿ ಕಣ್ಣಿನ ಗುರುತು ಇದ್ದರೆ ಅದೃಷ್ಟ ತುಂಬಾ ಚೆನ್ನಾಗಿರುತ್ತದೆ. ಕಷ್ಟಗಳು ಎಷ್ಟೇ ಇದ್ದರೂ 3 ಹೊತ್ತಿನ ಊಟಕ್ಕೆ ಎಂದಿಗೂ ಕೊರತೆ ಇವರಿಗೆ ಬರುವುದಿಲ್ಲ. ಬಹಳ ಉಪಾಯದಿಂದ ಕಷ್ಟಗಳಿಂದ ಹೊರಬರುತ್ತಾರೆ. ಇನ್ನು ಉಂಗುರದ ಬೆರಳಿನ ಕೆಳಭಾಗದಲ್ಲಿ ಒಂದು ಉದ್ದವಾದ ಗೆರೆ ಬಂದಿದ್ದರೆ ಜೀವನದಲ್ಲಿ ಅವರು ಯಾವಾಗಲೂ ಯಶಸ್ಸಿನ ಹಾದಿಯಲ್ಲಿಯೇ ನಡೆಯುತ್ತಾರೆ. ಯಾವ ಕೆಲಸಕ್ಕೆ ಕೈ ಹಾಕಿದರೂ ಇವರಿಗೆ 100ರಲ್ಲಿ 90% ಯಶಸ್ಸು ಕಟ್ಟಿಟ್ಟ ಬುತ್ತಿ. ಅದೇ ರೀತಿ ಈ ನೇರ ಗೆರೆ ಉಂಗುರದ ಬೆರಳಿನಿಂದ ಹಿಡಿದು ಮಣಿಕಟ್ಟಿನ ತನಕ ಇತ್ತು ಎಂದರೆ ಆ ವ್ಯಕ್ತಿಗಳು ಪ್ರಪಂಚವನ್ನೇ ಆಳುತ್ತಾರೆ. ನಾಯಕತ್ವದ ಗುಣ ಇವರಿಗೆ ಹೆಚ್ಚಾಗಿರುತ್ತದೆ. ಸಾವಿರಾರು ಜನರ ಪ್ರೀತಿ ವಿಶ್ವಾಸವನ್ನು ಇವರು ಗಳಿಸುತ್ತಾರೆ. ಉಂಗುರದ ಬೆರಳಿನ ಕೆಳಗಡೆ ಚೌಕಾಕಾರದ ಗುರುತು ಇದ್ದ ವ್ಯಕ್ತಿಗಳು ಸದಾ ಲಕ್ಷ ಕೋಟಿಗಳಿಗೆ ಅಧಿಪತಿಯಾಗಿರುತ್ತಾರೆ. ಹುಟ್ಟಿನಿಂದಲೇ ಶ್ರೀಮಂತರಾಗದಿದ್ದರೂ ಜೀವನದ ಯಾವುದೋ ಒಂದು ಹಂತದಲ್ಲಿ ಲಕ್ಷ ಕೋಟಿ ಹಣವನ್ನು ಈ ಗುರುತು ಇದ್ದವರು ಖಂಡಿತ ಅನುಭವಿಸುತ್ತಾರೆ. ಹಸ್ತದಲ್ಲಿ ಮೀನಿನ ರೇಖೆ ಇದ್ದರೆ, ಅದರಲ್ಲೂ ಹೆಬ್ಬೆಟ್ಟಿನ ಕೆಳಭಾಗದಲ್ಲಿ ಮೀನಿನ ಗುರುತಿದ್ದರೆ ಹೆಂಡತಿ ಮನೆಯಿಂದ ಅತ್ತೆ ಮನೆಯಿಂದ ಯಾವಾಗಲೂ ದುಡ್ಡು ಬರ್ತಾನೆ ಇರುತ್ತೆ. ಜೀವನದಲ್ಲಿ ನೀವು ಮಾಡುವ ಪ್ರತಿ ಕೆಲಸಕ್ಕೂ ಅತ್ತೆ ಹಾಗೂ ಪತ್ನಿಯ ಸಹಕಾರ ಬೆಂಬಲ ಇದ್ದೇ ಇರುತ್ತದೆ. ಮೀನಿನ ಗುರುತು ಹಸ್ತದಲ್ಲಿ ಕುಜಸ್ಥಾನದಲ್ಲಿ ಇದ್ದರೆ ಸೈನಿಕರಾಗಿ, ಪೊಲೀಸ್ ಅಧಿಕಾರಿಗಳಾಗಿ, ಸಾಹಸಮಯ ಕ್ಷೇತ್ರದಲ್ಲಿ ಒಳ್ಳೆಯ ಹೆಸರನ್ನು ಮಾಡುತ್ತಾರೆ. ಮೀನಿನ ರೇಖೆಯು ತೋರು ಬೆರಳಿನ ಕೆಳಭಾಗದಲ್ಲಿದ್ದರೆ ಇವರಿಗೆ ಖಂಡಿತ ಸರ್ಕಾರಿ ಉದ್ಯೋಗ ಪ್ರಾಪ್ತಿಯಾಗುತ್ತದೆ. ನೀವು ಯಾವುದೇ ವಿದ್ಯಾಭ್ಯಾಸ ಮಾಡಿದ್ದರೂ ಸರ್ಕಾರಿ ಉದ್ಯೋಗ ಸಿಗಬೇಕೆಂದರೆ ನಿಮ್ಮ ಹಸ್ತದಲ್ಲಿ ಮೀನಿನ ರೇಖೆಯು ತೋರು ಬೆರಳಿನ ಕೆಳಗಡೆ ಇರಬೇಕು. ಮೀನಿನ ರೇಖೆಯು ಮಧ್ಯ ಬೆರಳಿನ ಕೆಳಭಾಗದಲ್ಲಿ ಇದ್ದರೆ, ಅಂದರೆ ಶನಿ ಸ್ಥಾನದಲ್ಲಿದ್ದರೆ ಅದೃಷ್ಟ ಮಂದಗತಿಯಲ್ಲಿ ಬರುತ್ತದೆ. ನಿಮಗೆ ಅದೃಷ್ಟ ಜೀವನದಲ್ಲಿ ಬರಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ. ಆದರೂ ಶ್ರಮಕ್ಕೆ ತಕ್ಕ ಫಲ ಪ್ರಾಪ್ತಿಯಾಗುತ್ತದೆ. ಶ್ರಮ ಪಟ್ಟರೆ ಅದೃಷ್ಟದ ಜೊತೆಗೆ ದೇವರ ಅನುಗ್ರಹ ಇರುತ್ತದೆ. ಮೀನಿನ ರೇಖೆಯು ರವಿ ಸ್ಥಾನದಲ್ಲಿ, ಅಂದರೆ ಉಂಗುರದ ಬೆರಳಿನ ಕೆಳಗೆ ಇದ್ದರೆ ಇವರು ಯಾವುದೇ ಸಣ್ಣ ಪುಟ್ಟ ಕೆಲಸ ಮಾಡಿದರೂ ಅದರಿಂದ ಹೆಚ್ಚಿನ ಲಾಭವನ್ನು, ದೊಡ್ಡ ಮಟ್ಟದ ಶುಭ ಫಲವನ್ನು ಕಾಣುತ್ತಾರೆ. ಅಂದರೆ ಸ್ವಲ್ಪ ಶ್ರಮ ಪಟ್ಟರೂ ಹೆಚ್ಚಿನ ಫಲ ಇವರಿಗೆ ಸುಲಭವಾಗಿ ಸಿಗುತ್ತದೆ. ಜೀವನದಲ್ಲಿ ಇಂತಹ ವ್ಯಕ್ತಿಗಳಿಗೆ ಸೋಲು ಎನ್ನುವುದೇ ಇರುವುದಿಲ್ಲ. ಹಸ್ತದ ಮಧ್ಯಭಾಗದಲ್ಲಿ ಏನಾದರೂ ಮೀನಿನ ಚಿಹ್ನೆ ಇದ್ದರೆ ರಾಜಕೀಯ ರಂಗದಲ್ಲಿ ಅತ್ಯುತ್ತಮ ಯಶಸ್ಸನ್ನು ಪಡೆಯುತ್ತಾರೆ. ಮಣಿಕಟ್ಟಿನ ಸ್ಥಾನದಲ್ಲಿ ಮೀನಿನ ಗುರುತು ಇದ್ದರೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಹೆಸರನ್ನು ಗಳಿಸುತ್ತಾರೆ. ಹಸ್ತದಲ್ಲಿ ತ್ರಿಶೂಲದ ಗುರುತು ಇದ್ದ ವ್ಯಕ್ತಿಗಳಿಗೆ ಸ್ತ್ರೀಯರಿಂದ ಸದಾ ಸಹಾಯ ಸಿಗುತ್ತದೆ. ಸ್ತ್ರೀಯರಿಂದಲೇ ಇವರು ಅದ್ಭುತ ಸಾಧನೆಗಳನ್ನು ಜೀವನದಲ್ಲಿ ಮಾಡುತ್ತಾರೆ. ಹೆಬ್ಬೆಟ್ಟಿನ ಕೆಳಭಾಗದಲ್ಲಿ, ಅಂದರೆ ಶುಕ್ರ ಸ್ಥಾನದಲ್ಲಿ ತ್ರಿಶೂಲದ ಆಕಾರ ಇದ್ದರೆ ತುಂಬಾ ಒಳ್ಳೆಯದು. ಕುಜಸ್ಥಾನದಲ್ಲಿ ತ್ರಿಶೂಲದ ಗುರುತು ಇದ್ದರೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಕೋಟೇಶ್ವರರಾಗುತ್ತಾರೆ.
ತೋರು ಬೆರಳಿನ ಕೆಳಗೆ ತ್ರಿಶೂಲದ ಚಿಹ್ನೆ ಇದ್ದರೆ IAS IPS ಕ್ಷೇತ್ರದಲ್ಲಿ ಜಯ ಸಾಧಿಸುತ್ತಾರೆ. ಮಧ್ಯ ಬೆರಳಿನ ಕೆಳಗಡೆ ತ್ರಿಶೂಲದ ಗುರುತು ಇದ್ದರೆ ಜೀವನದಲ್ಲಿ ಮೊದಲು ಕಷ್ಟಗಳು ಬರುತ್ತವೆ, ನಂತರ ಸುಖ ಪ್ರಾಪ್ತಿಯಾಗುತ್ತದೆ. ಉಂಗುರದ ಬೆರಳಿನ ಕೆಳಗಡೆ ತ್ರಿಶೂಲದ ಆಕಾರ ಇದ್ದರೆ ದೊಡ್ಡ ಸೆಲೆಬ್ರಿಟಿಗಳಾಗಿರುತ್ತಾರೆ. ರಾಜಕೀಯ, ಸಿನಿಮಾ ಕ್ಷೇತ್ರಗಳಿಂದ ಹೆಸರನ್ನು ಗಳಿಸುತ್ತಾರೆ. ಕಿರುಬೆರಳಿನ ಕೆಳಗಡೆ ತ್ರಿಶೂಲದ ಗುರುತು ಇದ್ದರೆ ಉದ್ಯೋಗ ರಂಗದಲ್ಲಿ ಹೆಸರನ್ನು ಗಳಿಸಿ ತಮ್ಮದೇ ಸ್ವಂತ ಉದ್ಯಮವನ್ನು ಆರಂಭಿಸುವ ಯೋಗ ಇರುತ್ತದೆ. ಹಸ್ತದಲ್ಲಿನ ಚಿಹ್ನೆಗಳ ಬಗ್ಗೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಂದನ ಲೋಕ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.